ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವೀಕ್ಷಕರೇ, ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಬಂದ ರಜತ್ ಅವರು ಸ್ಟ್ರಾಂಗ್ ಸ್ಪರ್ಧಿ ಎಂಬುದೇನೋ ನಿಜ. ಆದರೆ ಭವ್ಯ ಗೌಡ ಹಾಗೂ ಮೋಕ್ಷಿತಾ ಪೈ ಅವರ ತಂತ್ರಗಾರಿಕೆಯ ಮುಂದೆ ರಜತ್ ಅವರ ಆಟ ನಡೆಯಲಿಲ್ಲ. ಇನ್ನು ಭವ್ಯ ಹಾಗೂ ಮೋಕ್ಷಿತಾ ಅವರು ಟಾಸ್ಕ್ನಲ್ಲಿ ಜೋಡಿಯಾದ್ರು. ಹಾಗಾಗಿ ರಜತ್ ಅವರಿಗೆ ಹಿನ್ನಡೆ ಆಯಿತು. ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಒಂದಿಷ್ಟು ರಜತ್ ಅವರ ಮೇಲೆ, ಅಂದರೆ ರಜತ್ ಅವರು ಎಲಿಮಿನೇಟ್ ಆಗಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಜಾಸ್ತಿ ಜನ ಮಾತನಾಡ್ತಾ ಇದ್ದಾರೆ. ಇನ್ನು ರಜತ್ ಅವರು ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಟರ್ ಕೂಡ ಆಗಿದ್ದಾರೆ. ತನ್ನ ಆಟಗಳಲ್ಲಿರ್ಬೋದು, ತನ್ನ ಮಾತಿನಿಂದ ಇರ್ಬೋದು, ಎಲ್ಲರನ್ನೂ ಕೂಡ ಒಂದಿಷ್ಟು ಜನರನ್ನು ಸೋಲಿಸಿರುವಂಥದ್ದು ನಿಮ್ಗೀಗಾಗಲೇ ಗೊತ್ತಾಗಿರುತ್ತೆ. ಇನ್ನು ರಜತ್ ಅವರ ಜೊತೆ ಹನುಮಂತು ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ. ಹೀಗಾಗಿ ಹನುಮಂತಗಿಂತ ರಜತ್ ಅವರು ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆಯನ್ನು ಅನುಭವಿಸಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗಲಾರ್ದು. ಇನ್ನು ರಜತ್ ಅವರು ಎಲ್ಲ ಟಾಸ್ಕ್ನಲ್ಲಿಯೂ ಕೂಡ ಗೆಲ್ಲುವಂತಹ ಆತ್ಮವಿಶ್ವಾಸವನ್ನ ಕೂಡ ಹೊಂದಿದ್ರು. ಆದರೆ ಅದು ಸೆಮಿಫೈನಲ್ ವೀಕ್ನಲ್ಲಿ ಸಾಧ್ಯವಾಗಿಲ್ಲ. ಮೋಕ್ಷಿತಾ ಪೈ ಹಾಗೂ ಭವ್ಯ ಗೌಡ ಅವರ ತಂತ್ರಗಾರಿಕೆಯಿಂದ ರಜತ್ ಅವರನ್ನ ಆಟದಿಂದ ಹೊರಗೆ ಹಾಕಿದ್ದಾರೆ. ಇದರಿಂದ ಎಲ್ಲರಿಗೂ ಕೂಡ ಅಚ್ಚರಿ ಆಯಿತು. ಯಾಕಂದ್ರೆ ರಜತ್ ಟಾಸ್ಕ್ ಸೋಲುತ್ತಾರೆ ಎಂದು ಯಾರು ಕೂಡ ಊಹಿಸಿರಲಿಲ್ಲ. ಅಲ್ಲದೆ ಮೋಕ್ಷಿತಾ ಪೈ ಅವರು ಇಂತಹ ತಂತ್ರಗಾರಿಕೆಯನ್ನ ಮಾಡ್ತಾರೆ ಎಂಬುದನ್ನು ಕೂಡ ಅನೇಕರು ಊಹೆ ಮಾಡಿರಲಿಲ್ಲ. ಆದರೆ ಟಾಸ್ಕ್ನಲ್ಲಿ ಈ ರೀತಿ ತಂತ್ರಗಾರಿಕೆ ಮಾಡುವುದು ಅನಿವಾರ್ಯ ಆಗಿತ್ತು. ಹೀಗಾಗಿ ಮೋಕ್ಷಿತಾ ಹಾಗೂ ಭವ್ಯ ಗೌಡ ಅವರು ಸೇರಿ ರಜತ್ ಅವರನ್ನ ಆಟದಿಂದ ಆಚೆ ಇಟ್ಟಿದ್ದಾರೆ. ಇನ್ನು ಖಂಡಿತವಾಗ್ಲೂ ಕೂಡ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದೆ. ಅದಕ್ಕಾಗಿ ಕ್ಯಾಪ್ಟನ್ ಹನುಮಂತ ಅವರನ್ನ ಹೊರತುಪಡಿಸಿ ಉಳಿದ ಎಲ್ಲರನ್ನೂ ಕೂಡ ನಾಮಿನೇಟ್ ಮಾಡಲಾಗಿದೆ. ಭವ್ಯ ಗೌಡ, ಉಗ್ರಂ ಮಂಜು, ಮೋಕ್ಷಿತಾ ಪೈ, ತ್ರಿವಿಕ್ರಮ್, ಧನರಾಜ್, ಗೌತಮಿ ಜಾಧವ್, ರಜತ್ ಅವರು ಟಾಸ್ಕ್ ಗೆಲ್ಲುವ ಮೂಲಕ ಮಾತ್ರ ನಾಮಿನೇಷನ್ನಿಂದ ಬಚಾವಾಗಬಹುದು. ಇನ್ನು ಮೋಕ್ಷಿತಾ ಅವರು ಭವ್ಯ ಜೊತೆ ಈ ರೀತಿ ಕೈ ಜೋಡಿಸಿದ್ದು ನೋಡಿ ರಜತ್ಗೆ ಅಚ್ಚರಿ ಆಯಿತು. ನಿನ್ನಿಂದ ಇದನ್ನು ನಾನು ಊಹಿಸಿರಲಿಲ್ಲ ಅಂತ ರಜತ್ ಹೇಳ್ತಾರೆ. ಹೀಗಾಗಿ ಕಳೆದ ಒಂದು ಎಪಿಸೋಡ್ನಲ್ಲಿ ಇವೆಲ್ಲ ರೀತಿಯಾದಂತಹ ಡೆವಲಪ್ಮೆಂಟ್ ಆಯಿತು. ಇನ್ನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಯಾರಾಗ್ತಾರೆ, ಬಿಗ್ ಬಾಸ್ ಕಿರೀಟವನ್ನು ಯಾರು ಮುಡಿಗೇರಿಸ್ಕೊಳ್ತಾರೆ ಅನ್ನೋದನ್ನು ನಾವು ಕೂಡ ನಿರೀಕ್ಷೆ ಮಾಡಬಹುದು. ಹಾಗೆ ಕೆಲವೊಂದು ಹೆಸರುಗಳು ಈಗಾಗಲೇ ವೈರಲ್ ಆಗ್ತಾ ಇವೆ. ಹನುಮಂತನೇ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ವೈಲ್ಡ್ ಕಾರ್ಡ್ ಎಂಟ್ರಿ ಆದವರು ಒಂದು ವಿನ್ನರ್ ಆಗಬಹುದು ಕೂಡ, ಆದರೆ ಅಥವಾ ಸೆಕೆಂಡ್ ರನ್ನರ್ ಅಪ್ ಕೂಡ ಆಗುವಂತಹ ಸಾಧ್ಯತೆ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಸೊ ಹೀಗಾಗಿ ಬಿಗ್ ಬಾಸ್ ಯಾರಾಗ್ತಾರೆ ಅನ್ನೋದನ್ನು ಊಹಿಸೋಕೆ ಸಾಧ್ಯವೇ ಇಲ್ಲ. ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ವಿನ್ನರ್ ಆಗಬಹುದು ಅನ್ನೋದನ್ನು ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯಾದಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸಂಜೆ ವಾಣಿ. ಧನ್ಯವಾದಗಳು.